ತ್ರಿವಳಿ ಮರ್ಡರ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅಲ್ಲಿ ಕೊಲೆಯಾಗಿರುವಂಥದ್ದು ನೋಡಿ, ಆ ಪಾಪಿ ಅಕ್ಷಯ್ ಕೊಂದಿರ್ತಕ್ಕಂಥದ್ದು ಕೇವಲ 3 ಜನರನ್ನ ಮಾತ್ರ ಅಲ್ಲ, ಇನ್ನೂ ಒಂದು ಜೀವವನ್ನ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇದು ಕೇವಲ ದ್ವೇಷದ ಕೊಲೆ ಅಷ್ಟೇ ಅಲ್ಲ, ಇದು ಮರ್ಯಾದೆ ಹತ್ಯೆ ಕೂಡ ಹೌದು ಅಂತ. ಹಾಗಾದ್ರೆ ಏನು ಈ ಕೊಲೆಗಳ ರಹಸ್ಯ? ಡೀಟೇಲ್ಸ್ ಇಲ್ಲಿದೆ. ಕೊಟ್ಟೂರು ತ್ರಿಬಲ್ ಮರ್ಡರ್ ಕೇಸ್ಗೆ ಟ್ವಿಸ್ಟ್. ತಂಗಿ ಗರ್ಭಿಣಿಯಾಗಿದ್ದಕ್ಕೆ ನಡೆದ ಮರ್ಯಾದಾ ಹತ್ಯೆ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತ್ರಿಬಲ್ ಮರ್ಡರ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬೆಂಗಳೂರಿನ ತಿಲಕ್ ನಗರ ಪೊಲೀಸರ ಮುಂದೆ ಹಂತಕ ಅಕ್ಷಯ್ ಮತ್ತಷ್ಟು ಸತ್ಯ ಕಕ್ಕಿದ್ದಾನೆ. ಕೊಲೆಗಡುಕ ಅಕ್ಷಯ್ ಸೋದರಿ ಕಾಲೇಜಿನಲ್ಲಿ ಅನ್ಯ ಜಾತಿ ಹುಡುಗನನ್ನ ಲವ್ ಮಾಡ್ತಾ ಇದ್ಲಂತೆ. ಅಲ್ಲದೆ ಮದುವೆಗೂ ಮುನ್ನ ತಂಗಿ ಅಮೃತ ಗರ್ಭಿಣಿಯಾಗಿದ್ಲು. ಈ ವಿಚಾರ ಅಕ್ಷಯ್ಗೆ ಗೊತ್ತಾಗಿ ನಿಗೆ ಕೆಂಡವಾಗಿದ್ದಂತೆ. ತಂಗಿಗೆ ಗರ್ಭಪಾತ ಮಾಡಿಸೋದಕ್ಕೆ ನಿರ್ಧರಿಸಿದ್ದ. ಆದರೆ ತಂದೆ ತಾಯಿ ಒಪ್ಪಿರಲಿಲ್ಲ. ಇದರಿಂದ ಅಕ್ಷಯ್ ಪಿತ್ತ ನೆತ್ತಿಗೇರಿತ್ತು. ಜಾತಿ ಅಮಲೇರಿಸಿಕೊಂಡವನು ತಂದೆ ತಾಯಿ ತಂಗಿಯನ್ನು ಕತ್ತರಿಸಿ ಮನೆಯಲ್ಲೇ ಹೂತಿದ್ದ. ದೃಶ್ಯಂ ಸಿನಿಮಾ ಮೀರಿಸುವಂತಿದೆ ಮರ್ಡರ್ ಕೇಸ್. ಹತ್ಯೆ ಪ್ರಕರಣ ಮುಚ್ಚಿಡಲು ಖತರ್ನಾಕ್ ಕಳ್ಳಾಟ. ಕೊಲೆ ಮಾಡಿ ಇಡೀ ರಾತ್ರಿ ಈ ಕೇಸಿಂದ ಹೇಗೆ ಬಚಾವಾಗುವುದು ಅಂತ ಪ್ಲಾನ್ ಮಾಡಿದ್ದ. ತನ್ನ ಮೊಬೈಲ್ ಅನ್ನ ಮನೆಯಲ್ಲಿಯೇ ಬಿಟ್ಟು ಹತ್ಯೆಯಾದವರ 3 ಫೋನ್ಗಳನ್ನು ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಬಂದಿದ್ದ. ಆ ಫೋನ್ನಲ್ಲಿ ಜಯದೇವ ಆಸ್ಪತ್ರೆಯ ಫೋಟೋ ತೆಗೆದು ತನಗೆ ವಾಟ್ಸಪ್ ಮಾಡಿ ಆ 3 ಮೊಬೈಲ್ಗಳನ್ನ ಕಸದ ಬುಟ್ಟಿಗೆ ಎಸೆದು ಸೀದಾ ಕೊಟ್ಟೂರಿಗೆ ಬಂದಿದ್ದ. ನಂತರ ತನ್ನ ಮೊಬೈಲ್ ಜೊತೆ ಮತ್ತೆ ಬೆಂಗಳೂರಿಗೆ ಬಂದು ಪೋಷಕರನ್ನ ಹುಡುಕಾಡುವ ಡ್ರಾಮಾ ಮಾಡಿ ತಿಲಕ್ ನಗರ ಠಾಣೆಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದ. ಅನುಮಾನ ಬಂದ ಪೊಲೀಸರು 4 ಬಿಟ್ಟು ಮರ್ಡರ್ ಮಿಸ್ಟರಿ ರಿವೀಲ್ ಮಾಡಿಸಿದ್ದಾರೆ. ಅಲ್ಲದೆ ಅಕ್ಷಯ್ ಮಾಮ ವಸಂತ್ ಕೂಡ ಕೊಲೆ ಪ್ರಕರಣ ಮುಚ್ಚಿಡೋದಕ್ಕೆ ಸಾಥ್ ಕೊಟ್ಟಿರೋದು ಬಯಲಾಗಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಟೈಲ್ಸ್ ಕಟ್ ಮಾಡುವ ಡ್ರಿಲ್ಲಿಂಗ್ ಮಷಿನ್ ಖರೀದಿ ಮಾಡಿ ಮನೆ ಹಾಲ್ ಅಲ್ಲಿ 5x5 ಜಾಗದಲ್ಲಿ ಹಳ್ಳ ತೋಡಿದ್ದು ಗೊತ್ತಾಗಿದೆ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕೊಟ್ಟೂರು ತ್ರಿವಳಿ ಮರ್ಡರ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅಲ್ಲಿ ಕೊಲೆಯಾಗಿರುವಂಥದ್ದು ನೋಡಿ, ಆ ಪಾಪಿ ಅಕ್ಷಯ್ ಕೊಂದಿರ್ತಕ್ಕಂಥದ್ದು ಕೇವಲ 3 ಜನರನ್ನ ಮಾತ್ರ ಅಲ್ಲ, ಇನ್ನೂ ಒಂದು ಜೀವವನ್ನ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇದು ಕೇವಲ ದ್ವೇಷದ ಕೊಲೆ ಅಷ್ಟೇ ಅಲ್ಲ, ಇದು ಮರ್ಯಾದೆ ಹತ್ಯೆ ಕೂಡ ಹೌದು ಅಂತ. ಹಾಗಾದ್ರೆ ಏನು ಈ ಕೊಲೆಗಳ ರಹಸ್ಯ? ಡೀಟೇಲ್ಸ್ ಇಲ್ಲಿದೆ. ಕೊಟ್ಟೂರು ತ್ರಿಬಲ್ ಮರ್ಡರ್ ಕೇಸ್ಗೆ ಟ್ವಿಸ್ಟ್. ತಂಗಿ ಗರ್ಭಿಣಿಯಾಗಿದ್ದಕ್ಕೆ ನಡೆದ ಮರ್ಯಾದಾ ಹತ್ಯೆ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತ್ರಿಬಲ್ ಮರ್ಡರ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬೆಂಗಳೂರಿನ ತಿಲಕ್ ನಗರ ಪೊಲೀಸರ ಮುಂದೆ ಹಂತಕ ಅಕ್ಷಯ್ ಮತ್ತಷ್ಟು ಸತ್ಯ ಕಕ್ಕಿದ್ದಾನೆ. ಕೊಲೆಗಡುಕ ಅಕ್ಷಯ್ ಸೋದರಿ ಕಾಲೇಜಿನಲ್ಲಿ ಅನ್ಯ ಜಾತಿ ಹುಡುಗನನ್ನ ಲವ್ ಮಾಡ್ತಾ ಇದ್ಲಂತೆ. ಅಲ್ಲದೆ ಮದುವೆಗೂ ಮುನ್ನ ತಂಗಿ ಅಮೃತ ಗರ್ಭಿಣಿಯಾಗಿದ್ಲು. ಈ ವಿಚಾರ ಅಕ್ಷಯ್ಗೆ ಗೊತ್ತಾಗಿ ನಿಗೆ ಕೆಂಡವಾಗಿದ್ದಂತೆ. ತಂಗಿಗೆ ಗರ್ಭಪಾತ ಮಾಡಿಸೋದಕ್ಕೆ ನಿರ್ಧರಿಸಿದ್ದ. ಆದರೆ ತಂದೆ ತಾಯಿ ಒಪ್ಪಿರಲಿಲ್ಲ. ಇದರಿಂದ ಅಕ್ಷಯ್ ಪಿತ್ತ ನೆತ್ತಿಗೇರಿತ್ತು. ಜಾತಿ ಅಮಲೇರಿಸಿಕೊಂಡವನು ತಂದೆ ತಾಯಿ ತಂಗಿಯನ್ನು ಕತ್ತರಿಸಿ ಮನೆಯಲ್ಲೇ ಹೂತಿದ್ದ. ದೃಶ್ಯಂ ಸಿನಿಮಾ ಮೀರಿಸುವಂತಿದೆ ಮರ್ಡರ್ ಕೇಸ್. ಹತ್ಯೆ ಪ್ರಕರಣ ಮುಚ್ಚಿಡಲು ಖತರ್ನಾಕ್ ಕಳ್ಳಾಟ. ಕೊಲೆ ಮಾಡಿ ಇಡೀ ರಾತ್ರಿ ಈ ಕೇಸಿಂದ ಹೇಗೆ ಬಚಾವಾಗುವುದು ಅಂತ ಪ್ಲಾನ್ ಮಾಡಿದ್ದ. ತನ್ನ ಮೊಬೈಲ್ ಅನ್ನ ಮನೆಯಲ್ಲಿಯೇ ಬಿಟ್ಟು ಹತ್ಯೆಯಾದವರ 3 ಫೋನ್ಗಳನ್ನು ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಬಂದಿದ್ದ. ಆ ಫೋನ್ನಲ್ಲಿ ಜಯದೇವ ಆಸ್ಪತ್ರೆಯ ಫೋಟೋ ತೆಗೆದು ತನಗೆ ವಾಟ್ಸಪ್ ಮಾಡಿ ಆ 3 ಮೊಬೈಲ್ಗಳನ್ನ ಕಸದ ಬುಟ್ಟಿಗೆ ಎಸೆದು ಸೀದಾ ಕೊಟ್ಟೂರಿಗೆ ಬಂದಿದ್ದ. ನಂತರ ತನ್ನ ಮೊಬೈಲ್ ಜೊತೆ ಮತ್ತೆ ಬೆಂಗಳೂರಿಗೆ ಬಂದು ಪೋಷಕರನ್ನ ಹುಡುಕಾಡುವ ಡ್ರಾಮಾ ಮಾಡಿ ತಿಲಕ್ ನಗರ ಠಾಣೆಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದ. ಅನುಮಾನ ಬಂದ ಪೊಲೀಸರು 4 ಬಿಟ್ಟು ಮರ್ಡರ್ ಮಿಸ್ಟರಿ ರಿವೀಲ್ ಮಾಡಿಸಿದ್ದಾರೆ. ಅಲ್ಲದೆ ಅಕ್ಷಯ್ ಮಾಮ ವಸಂತ್ ಕೂಡ ಕೊಲೆ ಪ್ರಕರಣ ಮುಚ್ಚಿಡೋದಕ್ಕೆ ಸಾಥ್ ಕೊಟ್ಟಿರೋದು ಬಯಲಾಗಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಟೈಲ್ಸ್ ಕಟ್ ಮಾಡುವ ಡ್ರಿಲ್ಲಿಂಗ್ ಮಷಿನ್ ಖರೀದಿ ಮಾಡಿ ಮನೆ ಹಾಲ್ ಅಲ್ಲಿ 5x5 ಜಾಗದಲ್ಲಿ ಹಳ್ಳ ತೋಡಿದ್ದು ಗೊತ್ತಾಗಿದೆ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕೊಟ್ಟೂರು ತ್ರಿವಳಿ ಮರ್ಡರ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅಲ್ಲಿ ಕೊಲೆಯಾಗಿರುವಂಥದ್ದು ನೋಡಿ, ಆ ಪಾಪಿ ಅಕ್ಷಯ್ ಕೊಂದಿರ್ತಕ್ಕಂಥದ್ದು ಕೇವಲ 3 ಜನರನ್ನ ಮಾತ್ರ ಅಲ್ಲ, ಇನ್ನೂ ಒಂದು ಜೀವವನ್ನ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇದು ಕೇವಲ ದ್ವೇಷದ ಕೊಲೆ ಅಷ್ಟೇ ಅಲ್ಲ, ಇದು ಮರ್ಯಾದೆ ಹತ್ಯೆ ಕೂಡ ಹೌದು ಅಂತ. ಹಾಗಾದ್ರೆ ಏನು ಈ ಕೊಲೆಗಳ ರಹಸ್ಯ? ಡೀಟೇಲ್ಸ್ ಇಲ್ಲಿದೆ. ಕೊಟ್ಟೂರು ತ್ರಿಬಲ್ ಮರ್ಡರ್ ಕೇಸ್ಗೆ ಟ್ವಿಸ್ಟ್. ತಂಗಿ ಗರ್ಭಿಣಿಯಾಗಿದ್ದಕ್ಕೆ ನಡೆದ ಮರ್ಯಾದಾ ಹತ್ಯೆ.
ವಿಜಯನಗರ ಜಿಲ್ಲೆಯ ಕೊಟ್ಟೂರು ತ್ರಿಬಲ್ ಮರ್ಡರ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬೆಂಗಳೂರಿನ ತಿಲಕ್ ನಗರ ಪೊಲೀಸರ ಮುಂದೆ ಹಂತಕ ಅಕ್ಷಯ್ ಮತ್ತಷ್ಟು ಸತ್ಯ ಕಕ್ಕಿದ್ದಾನೆ. ಕೊಲೆಗಡುಕ ಅಕ್ಷಯ್ ಸೋದರಿ ಕಾಲೇಜಿನಲ್ಲಿ ಅನ್ಯಜಾತಿ ಹುಡುಗನನ್ನ ಲವ್ ಮಾಡ್ತಾ ಇದ್ಲಂತೆ. ಅಲ್ಲದೆ ಮದುವೆಗೂ ಮುನ್ನ ತಂಗಿ ಅಮೃತ ಗರ್ಭಿಣಿಯಾಗಿದ್ಲು. ಈ ವಿಚಾರ ಅಕ್ಷಯ್ಗೆ ಗೊತ್ತಾಗಿ ನಿಗೆ ಕೆಂಡವಾಗಿದ್ದಂತೆ. ತಂಗಿಗೆ ಗರ್ಭಪಾತ ಮಾಡಿಸೋದಕ್ಕೆ ನಿರ್ಧರಿಸಿದ್ದ. ಆದರೆ ತಂದೆ ತಾಯಿ ಒಪ್ಪಿರಲಿಲ್ಲ. ಇದರಿಂದ ಅಕ್ಷಯ್ ಪಿತ್ತ ನೆತ್ತಿಗೇರಿತ್ತು. ಜಾತಿ ಅಮಲೇರಿಸಿಕೊಂಡವನು ತಂದೆ ತಾಯಿ ತಂಗಿಯನ್ನು ಕತ್ತರಿಸಿ ಮನೆಯಲ್ಲೇ ಹೂತಿದ್ದ. ದೃಶ್ಯಂ ಸಿನಿಮಾ ಮೀರಿಸುವಂತಿದೆ ಮರ್ಡರ್ ಕೇಸ್. ಹತ್ಯೆ ಪ್ರಕರಣ ಮುಚ್ಚಿಡಲು ಖತರ್ನಾಕ್ ಕಳ್ಳಾಟ. ಕೊಲೆ ಮಾಡಿ ಇಡೀ ರಾತ್ರಿ ಈ ಕೇಸಿಂದ ಹೇಗೆ ಬಚಾವಾಗುವುದು ಅಂತ ಪ್ಲಾನ್ ಮಾಡಿದ್ದ. ತನ್ನ ಮೊಬೈಲ್ ಅನ್ನ ಮನೆಯಲ್ಲಿಯೇ ಬಿಟ್ಟು ಹತ್ಯೆಯಾದವರ 3 ಫೋನ್ಗಳನ್ನು ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಬಂದಿದ್ದ. ಆ ಫೋನ್ನಲ್ಲಿ ಜಯದೇವ ಆಸ್ಪತ್ರೆಯ ಫೋಟೋ ತೆಗೆದು ತನಗೆ ವಾಟ್ಸಪ್ ಮಾಡಿ ಆ 3 ಮೊಬೈಲ್ಗಳನ್ನ ಕಸದ ಬುಟ್ಟಿಗೆ ಎಸೆದು ಸೀದಾ ಕೊಟ್ಟೂರಿಗೆ ಬಂದಿದ್ದ. ನಂತರ ತನ್ನ ಮೊಬೈಲ್ ಜೊತೆ ಮತ್ತೆ ಬೆಂಗಳೂರಿಗೆ ಬಂದು ಪೋಷಕರನ್ನ ಹುಡುಕಾಡುವ ಡ್ರಾಮಾ ಮಾಡಿ ತಿಲಕ್ ನಗರ ಠಾಣೆಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದ. ಅನುಮಾನ ಬಂದ ಪೊಲೀಸರು 4 ಬಿಟ್ಟು ಮರ್ಡರ್ ಮಿಸ್ಟರಿ ರಿವೀಲ್ ಮಾಡಿಸಿದ್ದಾರೆ. ಅಲ್ಲದೆ ಅಕ್ಷಯ್ ಮಾಮ ವಸಂತ್ ಕೂಡ ಕೊಲೆ ಪ್ರಕರಣ ಮುಚ್ಚಿಡೋದಕ್ಕೆ ಸಾಥ್ ಕೊಟ್ಟಿರೋದು ಬಯಲಾಗಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಟೈಲ್ಸ್ ಕಟ್ ಮಾಡುವ ಡ್ರಿಲ್ಲಿಂಗ್ ಮಷಿನ್ ಖರೀದಿ ಮಾಡಿ ಮನೆ ಹಾಲಲ್ಲಿ 5x5 ಜಾಗದಲ್ಲಿ ಹಳ್ಳ ತೋಡಿದ್ದು ಗೊತ್ತಾಗಿದೆ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕೊಟ್ಟೂರು ತ್ರಿವಳಿ ಮರ್ಡರ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅಲ್ಲಿ ಕೊಲೆಯಾಗಿರುವಂಥದ್ದು ನೋಡಿ, ಆ ಪಾಪಿ ಅಕ್ಷಯ್ ಕೊಂದಿರ್ತಕ್ಕಂಥದ್ದು ಕೇವಲ 3 ಜನರನ್ನ ಮಾತ್ರ ಅಲ್ಲ, ಇನ್ನೂ ಒಂದು ಜೀವವನ್ನ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇದು ಕೇವಲ ದ್ವೇಷದ ಕೊಲೆ ಅಷ್ಟೇ ಅಲ್ಲ, ಇದು ಮರ್ಯಾದೆ ಹತ್ಯೆ ಕೂಡ ಹೌದು ಅಂತ. ಹಾಗಾದ್ರೆ ಏನು ಈ ಕೊಲೆಗಳ ರಹಸ್ಯ? ಡೀಟೇಲ್ಸ್ ಇಲ್ಲಿದೆ. ಕೊಟ್ಟೂರು ತ್ರಿಬಲ್ ಮರ್ಡರ್ ಕೇಸ್ಗೆ ಟ್ವಿಸ್ಟ್. ತಂಗಿ ಗರ್ಭಿಣಿಯಾಗಿದ್ದಕ್ಕೆ ನಡೀತಾ ಮರ್ಯಾದಾ ಹತ್ಯೆ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತ್ರಿಬಲ್ ಮರ್ಡರ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬೆಂಗಳೂರಿನ ತಿಲಕ್ ನಗರ ಪೊಲೀಸರ ಮುಂದೆ ಹಂತಕ ಅಕ್ಷಯ್ ಮತ್ತಷ್ಟು ಸತ್ಯ ಕಕ್ಕಿದ್ದಾನೆ. ಕೊಲೆಗಡುಕ ಅಕ್ಷಯ್ ಸೋದರಿ ಕಾಲೇಜಿನಲ್ಲಿ ಅನ್ಯಜಾತಿ ಹುಡುಗನನ್ನ ಲವ್ ಮಾಡ್ತಾ ಇದ್ಲಂತೆ. ಅಲ್ಲದೆ ಮದುವೆಗೂ ಮುನ್ನ ತಂಗಿ ಅಮೃತ ಗರ್ಭಿಣಿಯಾಗಿದ್ಲು. ಈ ವಿಚಾರ ಅಕ್ಷಯ್ಗೆ ಗೊತ್ತಾಗಿ ನಿಗೆ ಕೆಂಡವಾಗಿದ್ದಂತೆ. ತಂಗಿಗೆ ಗರ್ಭಪಾತ ಮಾಡಿಸೋದಕ್ಕೆ ನಿರ್ಧರಿಸಿದ್ದ. ಆದರೆ ತಂದೆ ತಾಯಿ ಒಪ್ಪಿರಲಿಲ್ಲ. ಇದರಿಂದ ಅಕ್ಷಯ್ ಪಿತ್ತ ನೆತ್ತಿಗೇರಿತ್ತು. ಜಾತಿ ಅಮಲೇರಿಸಿಕೊಂಡವನು ತಂದೆ ತಾಯಿ ತಂಗಿಯನ್ನು ಕತ್ತರಿಸಿ ಮನೆಯಲ್ಲೇ ಹೂತಿದ್ದ. ದೃಶ್ಯಂ ಸಿನಿಮಾ ಮೀರಿಸುವಂತಿದೆ ಮರ್ಡರ್ ಕೇಸ್. ಹತ್ಯೆ ಪ್ರಕರಣ ಮುಚ್ಚಿಡಲು ಖತರ್ನಾಕ್ ಕಳ್ಳಾಟ. ಕೊಲೆ ಮಾಡಿ ಇಡೀ ರಾತ್ರಿ ಈ ಕೇಸಿಂದ ಹೇಗೆ ಬಚಾವಾಗುವುದು ಅಂತ ಪ್ಲಾನ್ ಮಾಡಿದ್ದ. ತನ್ನ ಮೊಬೈಲ್ ಅನ್ನ ಮನೆಯಲ್ಲಿಯೇ ಬಿಟ್ಟು ಹತ್ಯೆಯಾದವರ 3 ಫೋನ್ಗಳನ್ನು ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಬಂದಿದ್ದ. ಆ ಫೋನ್ನಲ್ಲಿ ಜಯದೇವ ಆಸ್ಪತ್ರೆಯ ಫೋಟೋ ತೆಗೆದು ತನಗೆ ವಾಟ್ಸಪ್ ಮಾಡಿ ಆ 3 ಮೊಬೈಲ್ಗಳನ್ನ ಕಸದ ಬುಟ್ಟಿಗೆ ಎಸೆದು ಸೀದಾ ಕೊಟ್ಟೂರಿಗೆ ಬಂದಿದ್ದ. ನಂತರ ತನ್ನ ಮೊಬೈಲ್ ಜೊತೆ ಮತ್ತೆ ಬೆಂಗಳೂರಿಗೆ ಬಂದು ಪೋಷಕರನ್ನ ಹುಡುಕಾಡುವ ಡ್ರಾಮಾ ಮಾಡಿ ತಿಲಕ್ ನಗರ ಠಾಣೆಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದ. ಅನುಮಾನ ಬಂದ ಪೊಲೀಸರು 4 ಬಿಟ್ಟು ಮರ್ಡರ್ ಮಿಸ್ಟರಿ ರಿವೀಲ್ ಮಾಡಿಸಿದ್ದಾರೆ. ಅಲ್ಲದೆ ಅಕ್ಷಯ್ ಮಾಮ ವಸಂತ್ ಕೂಡ ಕೊಲೆ ಪ್ರಕರಣ ಮುಚ್ಚಿಡೋದಕ್ಕೆ ಸಾಥ್ ಕೊಟ್ಟಿರೋದು ಬಯಲಾಗಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಟೈಲ್ಸ್ ಕಟ್ ಮಾಡುವ ಡ್ರಿಲ್ಲಿಂಗ್ ಮಷಿನ್ ಖರೀದಿ ಮಾಡಿ ಮನೆ ಹಾಲಲ್ಲಿ 5x5 ಜಾಗದಲ್ಲಿ ಹಳ್ಳ ತೋಡಿದ್ದು ಗೊತ್ತಾಗಿದೆ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.